ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ನಮ್ಮದು ಗೋಕುಲದ್ದು ಶತಮಾನೋತ್ಸವದ ಪ್ರಯುಕ್ತ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೇವೆ ಈ ಸಲ. 100ನೇ ವರ್ಷ ಆದ ಕಾರಣ ಸಾಧಾರಣ ಒಂದು 690 ಮಕ್ಕಳದ್ದು ಹೆಸರು ಬಂದಿದೆ ಇವತ್ತು. 3 ಫ್ಲೋರಲ್ಲಿ ಕಾಂಪಿಟಿಷನ್ ನಡೀತಾ ಇದೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಡೀತದೆ. ನಿಮಗೆ ಅದರದ್ದು ಒಂದು ಸಣ್ಣ ಒಂದು ಕ್ಲಿಪ್ಪನ್ನು ತೋರಿಸು ಅಂತೇಳಿ ಇವತ್ತು ನಾನು ಡಿಸೈಡ್ ಮಾಡಿದ್ದೇನೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಹೋಗೋಣ. ಕೃಷ್ಣ ಬಲಜ್ಞಾನಗಾದ್ಯೋ ಕೃಷ್ಣ ರಮಣರಾಜರು ಕೃಷ್ಣೇದಾಸ್ಮಾಸತ್ಪಥ್ಯೋ ಕೃಷ್ಣವಾಸಿಷ್ಠವಂತರು ಕೃಷ್ಣಾಯ ಸಂಭವಂತಿ ಕಲೆಯುಗೆ ಅಂತ ಕಲಿಯುಗದ ಯುಗಧರ್ಮದ ಹಾಗೆ ಮಾಡುವಂತಹ ಒಳ್ಳೆಯ ಕೆಲಸದ ಆ ಎಲ್ಲ ಕೆಲಸಕ್ಕೂ ಕೂಡ ವಿಘ್ನಗಳು ಬರುವಂತಹ ಆಶ್ಚರ್ಯ ಇರುತ್ತದೆ. ಆ ವಿಘ್ನ ಪರಿಹಾರಕ್ಕೋಸ್ಕರವಾಗಿ ಎಲ್ಲವನ್ನು ಕೂಡ ನಮ್ಮ ಒಳಗೆ The next generation should take over. ಇವತ್ತು ದೇಶದಲ್ಲಿ ನಮಗೆ ಅನಾಥ ಪ್ರಜ್ಞೆ ಬರುವಂಥದ್ದೇ ನಮ್ಮ ಮುಂದಿನ ಜನರೇಷನ್ ನಮ್ಮ ಈ ಸನಾತನ ಸಂಸ್ಕೃತಿಯನ್ನು ವಿಶ್ವದಾದ್ಯಂತ ಒಂದು ದೀಪದ ಸ್ವರೂಪದಲ್ಲಿ ತೋರಿಸುವುದಕ್ಕೆ ಶಕ್ತವಾಗ್ತದೋ ಇಲ್ಲವೋ ಅಂತ ಹೇಳುವಂಥ ಭಾವನೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಜಾತಿ, ಧರ್ಮ, ಭಾಷೆ ಯಾವುದರ ಗಡಿ ಇಲ್ಲ ನಮಗೆ. ನೀವು ಸ್ವಲ್ಪ ಸರಿಯಾದ ಅರ್ಥದಲ್ಲಿ ನಮ್ಮ ಚರಿತ್ರೆಯು, ನಮ್ಮ ಪುರಾಣವು, ನಮ್ಮ ಮಹಾಭಾರತವು, ನನಗೆ ಕನ್ನಡದ ಕಾಯದಲ್ಲಿ ಪುನೂರೂರವರು ನೋಡಿದರೆ ನನಗೆ ಗುರುಗಳಾಗಿ ನನಗೆ ಮಾರ್ಗದರ್ಶನ ನೀಡಿದವರು ಇದೀನ ಬದವರು. ನಮಗೆ ಆ ಭಾವನೆಗಳೇ ಬರ್ತಾ ಇಲ್ಲ, ಭಾವನೆಗಳೇ ಇಲ್ಲ, ಇವತ್ತಿಗೂ ಇಲ್ಲ. ಕರ್ನಾಟಕ ಸರ್ಕಾರದ ನಾಡಗೀತೆಯಲ್ಲಿ ಮಧ್ವ ಹೆಸರು ಅದೇನೇನೋ ವಿಷಯದಲ್ಲಿ ಬದಿಗಿಟ್ಟಾಗ, ಅಂದರೆ ಕುವೆಂಪು ಅವರ ಚಿಂತನೆಯಲ್ಲಿ ಇದೆ ಅದು. ಅದನ್ನು ಸರ್ಕಾರದ ಅಧಿಕೃತವಾದಂಥ, ನಾನು ಅವಾಗ ಅಭಿವೃದ್ಧಿ ಪ್ರಾಧಿಕಾರದ ಮೆಂಬರ್, ವಿಧಾನಸೌಧದಲ್ಲಿ ಅದನ್ನು ಪ್ರತಿಷ್ಠಾಪಿಸಿದವರು ಈ ದಿನವರು ಪರಿಷತ್ ಹೋರಾಟ ಮಾಡಿದೆ. ಯಾಕಂದ್ರೆ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಇತ್ತು. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಇದೆಲ್ಲ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಯಾವುದೇ ಕಲುಷಿತ ಇಲ್ಲ ನಮ್ಮ ಸನಾತನ, ನಮ್ಮ ರಾಷ್ಟ್ರೀಯ ವ್ಯವಸ್ಥೆಗಳ ಮುಖ್ಯವಾಹಿನಿಗಳಲ್ಲಿ. ಈ ಕೃಷ್ಣವೇಷ ಸ್ಪರ್ಧೆ ನಾಮಾಂಕಿತ, ಅವಾಗ ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿ, ನಾನು ಮಿತ್ರ ನವನೀಶ್ ಶೆಟ್ಟಿ, ನಮ್ಮದೊಂದು ಬಳಗ ಅಲ್ಲಿ ಮಕ್ಕಳ ಆಟಿಕೆ. ನಮಗೆ
14 is from Banyan Tree English High School. Zero. 160. Presenting here myself as Lords of Krishna for fancy dress competition. Today I am telling about कान्हा. मैं कान्हा हूँ, मेरी कई रूप है. मैं कभी माखन चोरी करता हूँ और कभी ग्वाला बन के गाय चराता हूँ और कभी बांसुरी बजा के गोपियों के साथ रास रचाता हूँ. अगर इस धरती में विनाश होगा तब तक मैं धरती पे ही अनेक रूपों में जन्म लेता रहूँगा. जय श्री कृष्ण. एकम शरणम व्रज अहम तत्व सर्व पापभय मुक्षिष्यामि सुच. That is, it means surrender to the supreme. मेरे असंख्य दोस्त हैं पर सुदामा मेरा परम मित्र है. मेरे जीवन का प्रमुख ध्येय है पृथ्वी से बुराई को हटाना और धर्म की पुनः स्थापना करना. मैं मेरे भक्तों को कभी दुखी नहीं देखती. श्री भगवानुवाच ऊर्ध्वं मूलमदः शाखम् अश्वत्थं प्राहुरव्ययं छन्दांसि यस्य पर्णानि यस्तं वेद स वेदवित् अधश्चोर्ध्वं प्रस्फुटात् तस्य शाखाः गुणप्रवृद्धा विषयप्रवालाः अश्वत्थ